ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಇವತ್ತು ಸೋಮವಾರ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ. ಬೆಳಗ್ಗೆ ಎದ್ದು ಬಾಕ್ಸಿಗೆ ಮಾತ್ರ ಮಾಡಿದೆ, ನಾಷ್ಟಕ್ಕೇನು ಮಾಡಿಲ್ಲ. ಯಾಕಂದರೆ ನೈಟ್ ಸಾಂಬಾರು ಇತ್ತಲ್ಲ, ಸೊ ಅದೇ ತಿನ್ಕೊಳ್ತಾ ಇದ್ದೀವಿ. ಸೊ ಬಾಕ್ಸಿಗೆ ಬಂದು ಬಸ್ಸಾರು ಮಾಡಿದ್ದೀನಿ, ಸೊಪ್ಪಾಕಿ ತುಂಬ ಚೆನ್ನಾಗಿ ಬಂದಿದೆ. ಸೊ ಅದ್ರ ಜೊತೆ ಈಗ ನಾಷ್ಟಕ್ಕೆ ಬಂದು ಸೌತೆಕಾಯಿ ಮತ್ತು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ನಾಷ್ಟ ಮಾಡ್ಕೊಂಡು ಹೊರಡೋಣ. ಈಗ ಟೈಮ್ ಬಂದು ಆಲ್ರೆಡಿ 8:45 ಆಗಿದೆ. ಸೊ ನಾಷ್ಟ ಮಾಡ್ಕೊಂಡು ಬೇಗ ಹೊರಡೋಣ. ಇವತ್ತು ಮನೆ ಲೇಟಾಗಿ ಬಿಟ್ಟೆ, 9:05 ಹಂಗೆ ಬಿಟ್ಟೆ. ಸೊ ಕರೆಕ್ಟ್ ಟೈಮಿಗೆ ಬಂದಿದ್ದೀನಿ, ಇನ್ನೂ 5 ನಿಮಿಷ ಟೈಮ್ ಇದೆ. ಸೊ ಬನ್ನಿ ಈಗ ಹೋಗಿ ಕೆಲಸ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಈಗ ನಾನು ಆಫೀಸಿಗೆ ಬಂದಿದ್ದೀನಿ, ಬಟ್ ಇನ್ನೂ ಯಾರೂ ಬಂದಿಲ್ಲ. ಸೊ ಅವ್ರು ಬರೋವ್ರಿಗೂ ಟೈಮ್ ಪಾಸ್ ಮಾಡೋಣ ಬನ್ನಿ. ಸೊ ಫ್ರೆಂಡ್ಸ್, ಈಗ ಟೀ ಟೈಮ್ ಆಯಿತು, ಟೀ ಬ್ರೇಕಿಗೆ ಬಂದಿದ್ದೀವಿ. ಸೊ ಒಂದು ಸ್ವಲ್ಪ ಹೊತ್ತು ಓಡಾಡ್ದಂಗೆ ಆಗುತ್ತೆ ಅಂತ ಸೊ ಟೀ ಬ್ರೇಕ್ ಮುಗಿಸ್ಕೊಂಡು ಮತ್ತೆ ಕೆಲ್ಸಕ್ಕೆ ಬಂದು ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ತುಂಬ ಕೆಲಸ ಇತ್ತು, ಬಟ್ ಸಾಕಾಗೋಯ್ತು ಫ್ರೆಂಡ್ಸ್. ನಿಜವಾಗ್ಲೂ ಇವತ್ತು ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಸೊ ಇನ್ನೊಂದೇನು ಅಂದರೆ, ಕೆಲಸ ಜಾಸ್ತಿ ಇರುತ್ತಲ್ಲ, ಅವತ್ತು ಕೆಲಸದಲ್ಲೇ ಮುಳುಗೋಗಿರ್ತೀವಿ. ಆವತ್ತು ಟೈಮು ಹೆಂಗೆ ಹೋಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಒಂದೊಂದು ದಿನ ಕೆಲಸನೇ ಇರೋದಿಲ್ಲ, ಆವತ್ತು ಟೈಮ್ ಹೋಗು ಅಂದ್ರೂ ಹೋಗೋದಿಲ್ಲ. ಸೊ ಇವತ್ತು ಆರಾಮಾಗಿ ಹೋಯಿತು. ಆದರೆ ಸ್ವಲ್ಪ ತಲೆನೋವು ಬಂದುಬಿಡ್ತು, ಯಾಕಂದರೆ ತುಂಬ ಕಷ್ಟ ಫೋನಲ್ಲಿ ಮಾತಾಡೋದು. 24 ಗಂಟೆ 24 ಗಂಟೆ ಅಲ್ಲ, ಬೆಳಗ್ಗೆಯಿಂದ ಸಂಜೆವರೆಗೂ ಮಾತಾಡ್ತಾನೆ ಇರಬೇಕು ಅನ್ನೋ ಒಂದು ಸ್ವಲ್ಪ ಕಷ್ಟನೇ ಫೋನಲ್ಲಿ. ಸೊ ಹಾಗಾಗಿ ಎಲ್ಲ ಬರ್ಕೊಳ್ತಾ ಇದ್ದೆ, ಎಲ್ಲ ಮಾಡ್ಕೊಳ್ತಾ ಇದ್ದೆ. ಅಂದರೆ ನಮ್ಮ ಕೆಲಸದಲ್ಲಿ ಹೇಗೆ ಅಂದರೆ, ಒಬ್ಬರು ನಂಬಿಕೆ ಗಳಿಸ್ಬೇಕು ಫ್ರೆಂಡ್ಸ್, ಅದೇ ಮೇಯ್ನ್ ಇರೋದು. ಯಾಕಂದರೆ ಇವಾಗ ತುಂಬ ಹ್ಯಾಕ್ಸ್ ಅದೆಲ್ಲ ಬಂದಿದೆ, ಹ್ಯಾಕ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಒಬ್ಬ ಕಸ್ಟಮರ್ ನಮ್ಮನ್ನ ನಂಬಿ ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತಾರೆ ಅಂದರೆ, ನಾವು ಅವ್ರನ್ನ ಹೇಗೆ ನಂಬಿಸ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಕೆಲಸದಲ್ಲಿ. ಸೊ ಕೆಲಸ ಮಾಡಿ ಮುಗಿಸ್ದೆ. ಆಮೇಲೆ ಈಗ ಊಟಕ್ಕೆ ಹೋಗೋಣ ಬನ್ನಿ, ಟೈಮ್ ಆಯಿತು. ಸೊ ಫ್ರೆಂಡ್ಸ್, ಈಗ ತಾನೇ ಊಟಕ್ಕೆ ಬಂದಿದ್ದೀವಿ. ನಾನು ಸೇಮ್ ಬಸ್ಸಾರು 3 ಬಾಕ್ಸ್ ತಂದಿದ್ದೀನಿ. ನನ್ನ ಕೊಲಿಗೂ ಸೇಮ್ ಅವರು ಬಸ್ಸಾರು ತಂದಿದ್ದಾರೆ. ಸೊ ನಾವಿಬ್ಬರು ಬಂದು ಕೂತ್ಕೊಂಡಿದ್ದೀವಿ, ಇನ್ನೂ ಯಾರೂ ಬಂದಿಲ್ಲ. ಸೊ ಬರೋವ್ರಿಗೆ ವೆಯ್ಟ್ ಮಾಡ್ಕೊಂಡು ಆಮೇಲೆ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಫ್ರೆಂಡ್ಸ್, ಈಗ ಊಟ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಇದರಲ್ಲಿ ಇಷ್ಟೇ ಎಲ್ಲರಿಗೂ ಕೊಟ್ಟಿದ್ರು. ಸೊ ಇದರಲ್ಲಿ ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ಇರುತ್ತೆ, ಕಸ್ಟಮರ್ ನೇಮು ನಂಬರ್ಸ್ ಎಲ್ಲ. ಸೊ ಅದನ್ನೇ ಡಯಲ್ ಮಾಡಬೇಕು. ಸೊ ನೋಡೋಣ ಏನಾಗುತ್ತೆ ಏನು ಕತೆ ಅಂತ. ಸೊ HDFC ಬ್ಯಾಂಕದ್ದು ಬಂದುಬಿಟ್ಟು ಮಂತ್ ಎಂಡ್ 23ನೇ ತಾರೀಕು ಆಗಿರೋದ್ರಿಂದ ಸೊ ಅಷ್ಟರಲ್ಲಿ ನಾವು ಏನಾದರೂ ಮಾಡಬೇಕು. ನೋಡೋಣ, ಆಲ್ರೆಡಿ ಇವತ್ತು ಬಂದು 14 ಆಗಿದೆ, 14ನೇ ತಾರೀಕು ಆಗಿದೆ. ನೋಡಬೇಕು ಏನಾಗುತ್ತೋ ಎಷ್ಟಾಗುತ್ತೋ ಅಂತ. ಕೊಟ್ಟಿದ್ದೀನಿ ಆಲ್ರೆಡಿ 1-2. ಸೊ ಅದು ಇನ್ನೂ ಪೆಂಡಿಂಗಲ್ಲೇ ಇದೆ. ನೋಡಬೇಕು ಏನಾಗುತ್ತೆ ಏನು ಕತೆ ಅಂತ. ಬನ್ನಿ ಬೇಗ ಕೆಲಸ ಮಾಡೋಣ. ಸೊ ಕೆಲಸ ಮಾಡ್ತಾನೆ ಮಾತಾಡ್ಕೊಳ್ತಾ ಇದ್ದೀವಿ. ಜಾಸ್ತಿ ನಾವು ಏನೋ ಮಾತು ಆಡಲಿಲ್ಲ, ಯಾಕಂದರೆ ಕೆಲಸ ಅಷ್ಟಿದ್ದರಿಂದ. ಸೊ ಕೆಲಸದ ಬಗ್ಗೆನೇ ಮಾತಾಡಿದ್ರೆ, ಒಂದು ಸ್ವಲ್ಪ ಕೆಲಸದ ಬಗ್ಗೆನೇ ಇವತ್ತು ಜಾಸ್ತಿ ಮಾತಾಡಿರೋದು. ಅದು ಹೆಂಗೆ ಇದು ಹೆಂಗೆ ಇದೇನು ಅದೇನು ಅಂತ ಕೆಲಸದ ಬಗ್ಗೆನೇ ಜಾಸ್ತಿ ಮಾತಾಡಿರೋದು ನಾವು. ಸೊ ಅದನ್ನೆಲ್ಲ ಮಾತಾಡಿಕೊಂಡು ಆಮೇಲೆ ಕೆಲಸ ಕೂಡ ಮುಗಿಸ್ಕೊಳ್ತಾ ಇದ್ದೆ. ಒಂದು ಸ್ವಲ್ಪ ಇದೆ ಫ್ರೆಂಡ್ಸ್ ಅಷ್ಟೇ, ಜಾಸ್ತಿ ಟಾರ್ಚರ್ ಅಂತ ಏನೂ ಇಲ್ಲ. ಜಸ್ಟ್ ನಾವು ಕೆಲಸ ಮಾಡ್ಕೊಂಡು ಹೋದರೆ ಆರಾಮಾಗಿರುತ್ತೆ. ವಾರಕ್ಕೆ ಒಂದಾದರೂ ಕ್ಲೀನ್ ಪ್ರೊಫೈಲ್ ಸಿಕ್ಬಿಟ್ಟರೆ ಆರಾಮಾಗಿ ಕೆಲಸ ಮಾಡ್ಬೋದು. ಸೊ ಅಷ್ಟೊಂದು ತಲೆನೋವು ಇರೋದಿಲ್ಲ. ಸೊ ಬನ್ನಿ, ಈಗ ಕೆಲಸ ಮುಗಿಸಿದಾಯಿತು, ಬೇಗ ಮನೆಗೆ ಹೋಗೋಣ. ಸೊ ಫ್ರೆಂಡ್ಸ್, ಈಗ ತಾನೇ ಗಾಡಿ ಹತ್ರ ಬಂದಿದ್ದೀನಿ, ಮಳೆ ಬರೋ ಹಾಗಿದೆ. ಸೊ ಹೋಗೋಣ. ಕೆಲಸ ತುಂಬ ಜಾಸ್ತಿ ಇತ್ತು ಫ್ರೆಂಡ್ಸ್. ಫಸ್ಟು ಬೇಗ ಮನೆಗೆ ಹೋಗೋಣ, ಆದರೆ ಹಾಲು ಇಸ್ಕೊಂಡು ಹೋಗ್ತೀನಿ. ಬನ್ನಿ ಹೋಗೋಣ. ಸೊ ಫ್ರೆಂಡ್ಸ್, ಮನೆಗೆ ಬಂದು ಒಂದು 20 ನಿಮಿಷ ರೆಸ್ಟ್ ಮಾಡಿದೆ. ಆಮೇಲೆ ಬೆಂಡೆಕಾಯಿ ಫ್ರೈ ಮಾಡೋಣ ಅಂದ್ಕೊಂಡು ಬೆಂಡೆಕಾಯಿ ಫ್ರೈ ಮಾಡಿದೆ. ಆಮೇಲೆ ನಮ್ಮ ಮನೆಯವರು ಮೊಟ್ಟೆ ಬೇಕು ಅಂತಂದಿದ್ರು, ಮೊಟ್ಟೆ ಕೂಡ ಬೇಯಿಸೋಕ್ಕಿಟ್ಟೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನನಗಂತೂ ಮೊಟ್ಟೆ ಆದರೆ ತುಂಬ ಇಷ್ಟ. ಅದ್ರ ಮೇಲೆ ಸಾಲ್ಟ್ ಮತ್ತು ಪೆಪ್ಪರ್ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಅಡುಗೆಗೆ ಬಂದು ಸೊಪ್ಪು ಸಾರು ಮಾಡ್ಕೊಂಡಿದ್ದೆ. ಸೊಪ್ಪು ಸಾರು ತುಂಬ ಇಷ್ಟ ಆಗುತ್ತೆ ನಮ್ಮ ಮನೆಯವ್ರಿಗೆ. ಸೊ ಹಾಗಾಗಿ ಸೊಪ್ಪು ಇತ್ತಲ್ವ ಅಂದ್ಕೊಂಡು ಸೊಪ್ಪು ಸಾರು ಮಾಡಿದ್ದೆ. ಆಮೇಲೆ ಸೌತೆಕಾಯಿ ಇತ್ತು ಮನೆಯಲ್ಲಿ, ಅದನ್ನು ಕಟ್ ಮಾಡಿದ್ದೆ. ಸೊ ಈ ಸತಿ ಸೌತೆಕಾಯಿ ಎಲ್ಲ ಬಲ್ತೋಗಿತ್ತು ಫ್ರೆಂಡ್ಸ್, ಅದು ತಿನ್ನೋದಕ್ಕೆ ಇನ್ನೂ ಒಂಥರ ಇಷ್ಟ ಆಗ್ತಿದ್ದಿಲ್ಲ ನೋಡಿ ಮೊಟ್ಟೆ. ಆಮೇಲೆ ನಮ್ಮ ಮನೆಯವ್ರು ಬೋಂಡ ಕೂಡ ತಂದಿದ್ರು. ಸೊ ಇವತ್ತು ನಮ್ಮ ಮನೇಲಿ ತುಂಬ ವೆರೈಟೀಸ್ ಆಫ್ ಅಡುಗೆಗಳು. ಆಮೇಲೆ ಇದು ನಾಳೆ ಬೆಳಗ್ಗೆಗೆ ಪಳೆಸೋರು ಅಂತ, ಇದು ಲಾಸ್ಟ್ ಟೈಮ್ ನಾನು ತೋರಿಸಿದ್ದೀನಿ. ಬೆಳಗ್ಗೆ ತಿಂದರೆ ತುಂಬ ಒಳ್ಳೆಯದು, BP ಶುಗರ್ ಇರೋರಿಗಂತೂ ತುಂಬ ಒಳ್ಳೆಯದು. ಬಟ್ ಇದ್ರ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೆ ನಮ್ಮ ಮನೆಯವ್ರಿಗೆ ಇದಂದರೆ ತುಂಬ ಇಷ್ಟ ಆಗಿಬಿಟ್ಟಿದೆ ಈ ನಡುವೆ. ಸೊ ಅದಕ್ಕೆ ಅವಾಗ ಕೇಳ್ತಾ ಇರ್ತಾರೆ ಮಾಡು ಅಂತ. ಸೊ ಅದಕ್ಕೆ ಮಾಡಿದ್ದೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ರಾತ್ರಿನೇ ಮಾಡಿ ಇಟ್ಕೊಂಡು ಬೆಳಗ್ಗೆ ಎದ್ದಿದ ತಕ್ಷಣ ತಿನ್ನಬೇಕು. ಸೊ ಅದೆಲ್ಲ ಆದಮೇಲೆ
ಲಾಸ್ಟ್ ವೀಕ್ ಹೇರ್ ಪ್ಯಾಕ್ ಹಾಕ್ಕೊಂಡಿದ್ದೆನಲ್ಲ, ಸೊ ಅದಕ್ಕೆ ಈ ವೀಕು ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದು ಒಳ್ಳೆ ರಿಸಲ್ಟ್ ಕೂಡ ಕೊಡುತ್ತೆ. ಸೊ ಆಲ್ರೆಡಿ ಒಂದು ಸತಿ ಮಾಡಿದ್ದೀನಿ, ಒಂದು ಸತಿ ಮಾಡಿ ಆಲ್ರೆಡಿ ಹೇರು ಕೂಡ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇದು 2ನೇ ಸತಿ ನೀರು ಹಾಕಿ ಇಟ್ಟಿದ್ದೀನಿ. ಸೊ ಸೋಸ್ಕೊಳ್ಳೋದು ನಾನು ಇದರಲ್ಲೇ ಸೋಸ್ಕೊತೀನಿ ಫ್ರೆಂಡ್ಸ್. ಇದು ದುಪ್ಪಟ್ಟ ಎಲ್ಲ ಬರುತ್ತಲ್ಲ, ಸೊ ಅದ್ರದ್ದು ಕಟ್ ಮಾಡಿಕೊಂಡು ಸ್ವಲ್ಪ ಇಟ್ಕೊಂಡಿದ್ದೀನಿ ಬಟ್ಟೆ. ಸೊ ಇದರಲ್ಲೇ ಸೋಸ್ಕೊತೀನಿ, ಯಾಕಂದರೆ ಬಿದ್ದೋಗುತ್ತೆ. ನಾವು ಟೀ ಸೋಸೋದೆಲ್ಲ ಸೋಸ್ಕೊಳ್ಳೋಕೆ ಹೋದರೆ ಅದರಲ್ಲಿ ಸೋಸೋದಕ್ಕೆ ಆಗೋದಿಲ್ಲ, ಯಾಕಂದರೆ ಅದ್ರಲ್ಲಿ ಕರೆಕ್ಟಾಗಿ ಬರೋದಿಲ್ಲ. ಇದರಲ್ಲಿ ಒಂದು ಸತಿ ಹಾಕ್ಬಿಟ್ಟು ಬಿಟ್ಬಿಟ್ರೆ ಅದೇ ಕೆಳಗಡೆ ಬಂದುಬಿಡುತ್ತೆ, ಸೊ ಜಲ್ಲಿ ಎಲ್ಲ. ಸೊ ಈಗ 2ನೇ ಸತಿ ಮಾಡ್ಕೊಂಡು, ನಾವು ಬೇಕಾದ್ರೆ ಒಂದು 2-3 ಸತಿ ಮಾಡ್ಕೊಬೋದು, ಬಟ್ ನಾನು 2 ಸತಿ ಮಾಡ್ಕೊಳ್ತೀನಿ ಅಷ್ಟೇ. ಈಗ ಹೇರ್ ಪ್ಯಾಕ್ ಕೂಡ ಹಾಕ್ಕೊಂಡಿದ್ದೀನಿ. ಹೇರ್ ಪ್ಯಾಕ್ ಇವಾಗೆ ಯಾಕೆ ಹಾಕ್ಕೊಂಡಿದ್ದೀನಿ ಅಂದರೆ ಇವಾಗೇನು ಸ್ನಾನ ಮಾಡೋದಿಲ್ಲ. ಸೊ ಈಗ ಏನಕ್ಕೆ ಹಾಕ್ಕೊಂಡಿದ್ದೀನಿ, ನನ್ನ ಕೊಲಿಗೆ ಒಬ್ಬರು ಯೂಸ್ ಮಾಡ್ತಿದ್ರು, ಅವ್ರಿಗೆ ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಅಂತ ಹೇಳಿದ್ನಲ್ಲ, ಅವರು ನೈಟ್ ಟೈಮಿಗೆ ಯೂಸ್ ಮಾಡ್ತಿದ್ರಂತೆ, ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಂತೆ. ಹಾಗೆ ಇದು ಫ್ಲ್ಯಾಕ್ಸ್ ಸೀಡ್ಸ್ನ ಈ ಥರ ಹಾಕ್ಕೊಳ್ಳೋದ್ರಿಂದ, ಜೆಲ್ ಹಾಕ್ಕೊಳ್ಳೋದ್ರಿಂದ ತಲೆನೋವಂತೂ ತುಂಬ ಕಡಿಮೆ ಆಗುತ್ತೆ. ಫುಲ್ ತಲೆ ಎಲ್ಲ ಕೋಲ್ಡ್ ಆಗಿರುತ್ತೆ, ಮತ್ತು ಕಣ್ಣು ಕೂಡ ತುಂಬ ಜನರಿಗೆ ಹೀಟ್ ಆಗಿಬಿಟ್ಟು ಕಣ್ಣು ಉರಿತಾ ಇರುತ್ತೆ. ಸೊ ಇದನ್ನ ಹಾಕ್ಕೊಂಡ್ರೆ ಕಣ್ಣು ಕೂಡ ತಂಪಾಗಿರುತ್ತೆ, ಸೊ ತಲೆನೋವು ಕಮ್ಮಿ ಆಗುತ್ತೆ. ಸೊ ಅದು 2 ರೀಸನ್ಗೋಸ್ಕರ ಇವತ್ತು ಜಾಸ್ತಿ ಕೆಲಸ ಇತ್ತಲ್ವ, ಕಾಲಿಂಗ್ಸ್ ಕೂಡ ಜಾಸ್ತಿ ಇತ್ತು ಇವತ್ತು. ಸೊ ಹಾಗಾಗಿ ನನಗೆ ತಲೆನೋವು ಬಂದಿತ್ತು, ಮತ್ತು ತುಂಬ ದಿನ ಆಗಿತ್ತು ಕೂಡ ನಾನು ಹೇರ್ ಪ್ಯಾಕ್ ಯೂಸ್ ಮಾಡಿ, 1 ವಾರ ಆಗಿತ್ತು. ಸೊ ವಾರಕ್ಕೆ ಒಂದು ಸತಿ ಯೂಸ್ ಮಾಡೋಣ ಅಂದ್ಕೊಂಡು ನಾನು ಸುಮ್ಮನಾಗಿದ್ದೆ. ಸೊ ಅದಕ್ಕೆ ಇವತ್ತು ಅವ್ರು ಹೇಳಿದ್ರು ನನಗೆ, ಅದಕ್ಕೆ ಇವತ್ತು ನೈಟ್ ಹಾಕ್ಕೊಂಡಿದ್ದೀನಿ. ಹಾಕಿನ 5 ನಿಮಿಷ ಆಗಿದೆ ಅಷ್ಟೇ, ಸಿಕ್ಕಾಪಟ್ಟೆ ಬೇಗ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದು. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋರು ಯಾರು, ಥ್ಯಾಂಕ್ ಯು ಸೋ ಮಚ್.